ಅನುದಿನ ಆಹಾರ ಫೆಬ್ರವರಿ 9 ಸೋಮವಾರ. ನನ್ನನ್ನು ಸ್ಥಿರಪಡಿಸು. ಕೀರ್ತನೆ 17 5 ಮತ್ತು 6ನೇ ವಚನ. ನಿನ್ನ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ನಡೆಯುತ್ತಾ ಇದ್ದೇನೆ, ನನ್ನ ಕಾಲು ಜಾರಲಿಲ್ಲ. ದೇವರೇ, ನನಗೆ ಸದುತ್ತರವನ್ನ ದಯಪಾಲಿಸುವೆ ಎಂದು ಮೊರೆ ಇಡುತ್ತೇನೆ, ಕಿವಿಗೊಟ್ಟು ಕೇಳು. ನಾವು ದೇವರ ಪ್ರಸನ್ನತೆಗೆ ಬಂದು ಕುಳಿತುಕೊಳ್ಳುವಾಗ ಪ್ರಾರ್ಥನೆಯು ನಮ್ಮ ಜೀವನದಲ್ಲಿ ಮಹಿಮೆಯುಳ್ಳ ಕಾರ್ಯಗಳನ್ನ ನೆರವೇರಿಸುತ್ತದೆ. ದೇವರು ನಮ್ಮನ್ನ ಸ್ಥಿರಪಡಿಸುತ್ತಾನೆ, ಬಲಪಡಿಸುತ್ತಾನೆ ಮತ್ತು ನಮ್ಮ ನೀತಿಯ ಕುರಿತು ದೃಢಪಡಿಸುತ್ತಾನೆ. ದೇವರು ನಮಗೆ ಧೈರ್ಯವನ್ನ ಹಾಗೂ ಬಲವನ್ನ ನೀಡಿ ನಮ್ಮನ್ನು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಬೆಳೆಯಲು ಸಹಾಯ ಮಾಡುತ್ತಾನೆ. ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಮೂಲಕ ರಕ್ಷಣೆಯನ್ನು ಹೊಂದಿದ್ದೇವೆ. ಯೇಸುವಿನ ರಕ್ತದಿಂದ ನಮ್ಮ ಪಾಪಗಳು ಶುದ್ಧೀಕರಿಸಲ್ಪಟ್ಟಿದೆ. ಆದರೂ ರಕ್ಷಣೆಯ ನಂತರ ನಾವು ನಿರಂತರವಾಗಿ ಶುದ್ಧೀಕರಣದ ಮೂಲಕ ನಮ್ಮ ಜೀವನವನ್ನ ಸ್ಥಿರಪಡಿಸಿಕೊಳ್ಳಬೇಕು. ನಾವು ಅಧಿಕವಾಗಿ ದೇವರ ಮುಂದೆ ತಗ್ಗಿಸಿಕೊಂಡವರಾಗಿ ಪ್ರಾರ್ಥನೆಯಲ್ಲಿ ನಮ್ಮನ್ನು ಆತನಿಗೆ ಸಮರ್ಪಿಸಿಕೊಂಡು ಆತನ ಆಳ್ವಿಕೆಗೆ ಒಪ್ಪಿಸಿಕೊಡುವಾಗ ನಮ್ಮ ಆತ್ಮಿಕ ಜೀವನವು ತುಂಬಾ ಸ್ಥಿರವಾಗಿರುವುದು. ದೇವರ ವಾಕ್ಯ ಹೀಗೆ ತಿಳಿಸುತ್ತದೆ. ನಮ್ಮ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವಾತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ, ಆಮೇನ್. ಪ್ರಕಟಣೆ 1ನೇ ಅಧ್ಯಾಯ 6ನೇ ವಚನ. ನಾವು ಮಾಡುವ ಸಣ್ಣ ತಪ್ಪುಗಳನ್ನು ನಿರ್ಲಕ್ಷಿಸಿ ಅವುಗಳನ್ನು ಪ್ರಾಮಾಣಿಕವಾಗಿ ಸರಿಪಡಿಸಿಕೊಳ್ಳದೆ ಹೋದರೆ ಅವು ನಮ್ಮನ್ನ ತಕ್ಷಣವೇ ದೊಡ್ಡ ಬೀಳುವಿಕೆಗೆ ನಡೆಸುತ್ತದೆ. ನಮ್ಮ ಶಾರೀರಿಕ ಕೃತ್ಯಗಳು ದಿನಾಲೂ ಶುದ್ಧೀಕರಿಸಲ್ಪಡಬೇಕು. ನಮ್ಮ ಅರ್ಥಹೀನವಾದ ಪ್ರತಿಯೊಂದು ಮಾತುಗಳನ್ನು ಶುದ್ಧೀಕರಿಸಿಕೊಳ್ಳಬೇಕು. ನಮ್ಮ ಕಾಮದ ದೃಷ್ಟಿಯನ್ನ ಶುದ್ಧೀಕರಿಸಿಕೊಳ್ಳಬೇಕು. ನಾವು ಅಶುದ್ಧವಾದ ಪ್ರಪಂಚದಲ್ಲಿ ಜೀವಿಸುತ್ತಿದ್ದೇವೆ. ಮನುಷ್ಯನ ಉದ್ದೇಶಗಳು, ಕ್ರಿಯೆಗಳು ಮತ್ತು ಆಲೋಚನೆಗಳು ಯಾವಾಗಲೂ ಅಶುದ್ಧತ್ವದಿಂದ ತುಂಬಿವೆ. ನಾವು ಇಂಥ ಪ್ರಪಂಚದಲ್ಲಿ ನಮ್ಮ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ಶುದ್ಧತೆಯನ್ನು ಹೊಂದಿಕೊಳ್ಳಬೇಕಲ್ಲವೇ? ನಾವು ದೇವರ ಮೇಲೆ ಅವಲಂಬಿತರಾಗಿ ಪರಿಶುದ್ಧಾತ್ಮನ ಸಹಾಯವನ್ನ ಹುಡುಕುವವರಾಗಿರಬೇಕು. ಆದ ಕಾರಣ ಪ್ರಾರ್ಥಿಸಿರಿ. ನಾವು ಜನರಿಂದ ನಮ್ಮ ತಪ್ಪುಗಳನ್ನು, ಅಪರಾಧಗಳನ್ನು ಮರೆ ಮಾಡಿಕೊಳ್ಳಬಹುದು. ಆದರೆ ದೇವರಿಂದ ಮರೆ ಮಾಡಿಕೊಳ್ಳುವುದು ಹೇಗೆ? ನಮ್ಮ ಪವಿತ್ರಾತ್ಮನ ಕಣ್ಣಿಗೆ ಮರೆಯಾಗಿ ನಾವು ಜೀವಿಸುವುದು ಹೇಗೆ? ದಾವೀದನು ಹೀಗೆ ಬರೆಯುತ್ತಾನೆ, ನನ್ನ ತಪ್ಪುಗಳನ್ನು ತಿಳುಕೊಳ್ಳುವವರು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಕೀರ್ತನೆ 19:12. ಪ್ರಿಯ ದೇವರ ಮಕ್ಕಳೇ, ನೀವು ಶುದ್ಧೀಕರಿಸಿಕೊಂಡವರಾಗಿ ಅಪ್ಪಟ ಚಿನ್ನದ ಹಾಗೆ ಪ್ರಕಾಶಿಸಬೇಕು. ನೀವು ಮತ್ತೆ ಮತ್ತೆ ಪಾಪದಲ್ಲಿ ಬೀಳದೆ ಎಚ್ಚರವಾಗಿ ದೇವರನ್ನು ಸ್ಥಿರವಾಗಿ ಹಿಂಬಾಲಿಸಬೇಕು. ನೀವು ಪ್ರಾರ್ಥನೆ ವೀರರಾಗಿದ್ದರೆ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯು ನಿಮ್ಮನ್ನು ನಡೆಸುವುದು ಮಾತ್ರವೇ ಅಲ್ಲದೆ ನೀವು ಸ್ಥಿರವಾಗಿ ನಿಲ್ಲುವುದಕ್ಕೆ ಸಹಾಯ ಮಾಡುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಯೆಹೋವನೇ ನನ್ನ ಶರಣನು, ಪರಾತ್ಪರನ್ನು ನಿವಾಸ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ಕೀರ್ತನೆ 91:9-11 ವಚನಗಳು. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯಾಜಕ ಕಾಂಡ 6 ಮತ್ತು 7ನೇ ಅಧ್ಯಾಯಗಳು. ಸಂಜೆ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 1-30 ವಚನಗಳು.
ದೇವರು ನಿಮ್ಮನ್ನ ಕುಟುಂಬಗಳನ್ನ ಸಮೃದ್ಧಿಯಾಗಿ ಆಶೀರ್ವದಿಸಲಿ.